ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರಾಜಶ್ರೀ ಪ್ರಸಾದ್. ಯೋಗ ಶಾಲೆಯ ಹೆಸರು ವಿವೇಕಾನಂದ ಸ್ಕೂಲ್ ಆಫ್ ಯೋಗ, ಹೆಬ್ಬಾಳ, ಕೆಂಪಪುರ. ಇಂದು ನಾವು ಪ್ರತಿನಿತ್ಯ ಮಾಡುವಂತಹ ಯೋಗಾಸನ ಅಭ್ಯಾಸವನ್ನ ಮಾಡೋಣ. ಮೊದಲಿಗೆ ಅರ್ಧ ಕಟಿ ಚಕ್ರಾಸನ. ಅರ್ಧ ಅಂದರೆ ಹಾಫ್, ಕಟಿ ಅಂದರೆ ಸೊಂಟ, ಚಕ್ರಾಸನ ಅಂದರೆ ಸುತ್ತು ಅಥವಾ ವೀಲ್. ಮೊದಲಿಗೆ ನಾವು ತಾಡಾಸನ ಸ್ಥಿತಿಗೆ ಬರೋಣ. ಎಲ್ಲರೂ ನಿಧಾನವಾಗಿ ನಿಮ್ಮ ಬೆನ್ನಿನ ಮೂಳೆಯನ್ನು ನೇರವಾಗಿಟ್ಟುಕೊಳ್ಳಿ. ಎರಡು ಕಾಲು ಹತ್ತಿರವಾಗಿರಲಿ. ನಮ್ಮ ಭುಜಗಳು ಸಡಿಲದಿಂದ ಇರಿಸಿ. ಕತ್ತು ನೇರವಾಗಿರಲಿ. ಪ್ರಶಾಂತ ಮನಸ್ಥಿತಿ. ಏಕಂ. ನಿಧಾನವಾಗಿ ನಮ್ಮ ಬಲಗೈಯನ್ನ ಮೇಲಕ್ಕೆ ತೆಗೆದುಕೊಂಡು ಬರೋಣ. ಹಾಗೆ ನಿಧಾನವಾಗಿ ಮೇಲೆ ಹೋಗಿ ನಿಧಾನವಾಗಿ ನಮ್ಮ ಸೊಂಟದ ಭಾಗದಿಂದ ಎಡಕ್ಕೆ ಬಾಗೋಣ. ಮುಖ ಪ್ರಶಾಂತತೆಯಿಂದ ಇರಲಿ. ಮುಖದಲ್ಲಿ ನಗು ಇರಲಿ. ದೃಷ್ಟಿ ನೇರವಾಗಿರಲಿ. ಈ ಒಂದು ಸ್ಥಿತಿಯಲ್ಲಿ ಕೆಲವು ನಿಮಿಷಗಳ ಕಾಲ ಮುಂದುವರಿಸೋಣ. ಈ ಆಸನವು ನಮಗೆ ಮಲಬದ್ಧತೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಬೆನ್ನಿನ ನೋವು, ಕತ್ತಿನ ಭಾಗದ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈಗ ನಿಧಾನವಾಗಿ ಮೇಲೆ ಬನ್ನಿ. ತ್ರೀಣಿ ಚತ್ವಾರಿ. ನಿಧಾನವಾಗಿ ನಿಮ್ಮ ಬಲಗೈಯನ್ನ ಕೆಳಗೆ ತೆಗೆದುಕೊಂಡು ಬನ್ನಿ. ನಾವು ಬಲಭಾಗಕ್ಕೆ ಪ್ರಾಕ್ಟೀಸ್ ಮಾಡಿದ್ದೀವಿ. ಈಗ ಎಡಭಾಗವನ್ನು ನೋಡೋಣ. ನಿಧಾನವಾಗಿ ನಮ್ಮ ಎಡಗೈಯನ್ನ ಮೇಲಕ್ಕೆ ಎತ್ತೋಣ. ಅಂಗೈ ಮೇಲ್ಮುಖವಾಗಿರಲಿ. ನಿಧಾನವಾಗಿ ಮೇಲಕ್ಕೆ ತೆಗೆದುಕೊಂಡು ಹೋಗಿ ನಮ್ಮ ಸೊಂಟದ ಭಾಗದಿಂದ ನಿಧಾನವಾಗಿ ನಮ್ಮ ಬಲಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಹಾಗೆ ಮುಂದೆ ನೋಡಿ. ಮುಖದಲ್ಲಿ ನಗು ಇರಲಿ. ಪ್ರಶಾಂತತೆಯಿಂದ ಕೂಡಿರಲಿ. ನಮ್ಮ ಸೊಂಟದಲ್ಲಿ ಆಗುವಂತಹ ಬದಲಾವಣೆಯನ್ನು ಗಮನಿಸಿ. ಭುಜದಲ್ಲಿ ಆಗುವಂತಹ ಬದಲಾವಣೆಯನ್ನು ಗಮನಿಸಿ. ದೃಷ್ಟಿ ನೇರವಾಗಿರಲಿ. ಈ ಆಸನವನ್ನು ಮಾಡುವುದರಿಂದ ನಮ್ಮ ಕಾಲಿನ ಸ್ನಾಯುಗಳು ಶಕ್ತಿಯನ್ನು ಹೊಂದುತ್ತದೆ. ಹಾಗೆ ಫ್ಲಾಟ್ ಫುಟ್ ಇರೋರು ಈ ಆಸನದಿಂದ ನಮ್ಮ ಹಿಮ್ಮಡಿಯನ್ನು ಬಲಿಷ್ಠವಾಗಿ ಮಾಡಲು ಸಹಾಯವಾಗುತ್ತದೆ. ನಿಧಾನವಾಗಿ ಮೇಲೆ ಬನ್ನಿ. ಚತ್ವಾರಿ. ನಿಧಾನವಾಗಿ ನಿಮ್ಮ ಕೈಯನ್ನ ಕೆಳಗೆ ತೆಗೆದುಕೊಂಡು ಬನ್ನಿ. ಎರಡು ಕಾಲು ದೂರವಿರಲಿ. ಕಣ್ಣನ್ನ ಮುಚ್ಚಿ ಅರ್ಧಕಟಿ ಚಕ್ರಾಸನದಿಂದ ಆದಂಥ ಪ್ರಯೋಜನಗಳನ್ನ ನೋಡಿ, ಅನುಭವಿಸಿ.